ಆಕಾಶದೀಪವು ನೀನು ನೀಲನಭಕೆ ನೂಲ ಏಣಿ ಕಥೆಯ ಸೀಸನ್ 2 ಈಶ್ವರ್ಚಂದ್ರ ವಿದ್ಯಾಸಾಗರ ಎಂಬ ಪ್ರತಿಷ್ಠಿತ ಕಾಲೇಜೊಂದರ ವಾರ್ಷಿಕೋತ್ಸವದ ಆಚರಣೆ ಭರದಲ್ಲಿ ಸಾಗುತ್ತಿದೆ. ಕಿಕ್ಕಿರಿದು ತುಂಬಿರುವ ವಿದ್ಯಾರ್ಥಿಗಳ ಸಡಗರ ಹೇಳತೀರದು. ಕಣ್ಕುಕ್ಕುವಂತೆ ತಯಾರಾಗಿ ಬಂದಿರುವ ಹುಡುಗಿಯರನ್ನು ಕಾಣುವುದೇ ಸಂಭ್ರಮ. ತಾವು ಕಡಿಮೆಯಿಲ್ಲವೆಂಬಂತೆ ಮಿಂಚುತ್ತಿರುವ ಹುಡುಗರು. ಒಟ್ಟಾರೆ ಅಂದು ಇಡೀ ಕಾಲೇಜಿನ ತುಂಬೆಲ್ಲ ಹಬ್ಬದ ವಾತಾವರಣ ತುಂಬಿಕೊಂಡಿತ್ತು. ಆಕೆಯ ಕಾರು ವೇಗವಾಗಿ ಸಾಗುತ್ತಿತ್ತು. ರಸ್ತೆಯತ್ತ ನೆಟ್ಟಿದ್ದ ನೋಟ ಆಗಾಗ ಕೈಗಡಿಯಾರವನ್ನು ಸವರುತ್ತಿದೆ. ಕಾರ್ಯಕ್ರಮ ಶುರುವಾಗಲು ಇನ್ನೂ 15 ನಿಮಿಷವಿದೆ. ಅಷ್ಟರಲ್ಲಿ ಕಾಲೇಜು ತಲುಪಬೇಕಿದೆ ಅವಳು. ಇಂದು ಏಳುವುದು ತಡವಾಯಿತೋ ಅಥವಾ ಅಲಂಕಾರದಲ್ಲಿ ಸಮಯ ಹಿಡಿಯಿತೋ ತಿಳಿಯದು. 1 ನಿಮಿಷವೂ ಆಚೀಚೆಯಾಗದಂತೆ ಸಮಯಪ್ರಜ್ಞೆ ಮೆರೆಯುತ್ತಿದ್ದ ಹುಡುಗಿ ಇಂದು ತಡವಾಗಿ ಬಿಟ್ಟಿದ್ದಾಳೆ. ಓ ಗಾಡ್, ಇವತ್ತೇ ಹೀಗಾಗ್ಬೇಕಾ? ಅಲಾರ್ಮ್ ಇಟ್ಟಿದ್ದೆ, ಆದ್ರೂ ಎಚ್ಚರವಾಗಿಲ್ಲ. ಇನ್ನೇನು ಪ್ರೋಗ್ರಾಂ ಶುರುವಾಗಿ ಬಿಡುತ್ತೆ. ನಾನು ಸಮಯಕ್ಕೆ ಸರಿಯಾಗಿ ತಲುಪಲಿಲ್ಲ ಅಂದ್ರೆ ಆಂಕರಿಂಗ್ ಯಾರು ಮಾಡ್ತಾರೆ? ರಮೇಶ್ ಸರ್ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ, ಏನು ಎಡವಟ್ಟಾಗ್ಕೂಡ್ದು ಅಂತ. ಪ್ಲೀಸ್ ಗಾಡ್, ಸೇವ್ ಮೀ. ತಂತಾನೆ ಗೊಣಗುತ್ತಾ ಕಾರಿನ ವೇಗವನ್ನು ಇನ್ನಷ್ಟು ಹೆಚ್ಚಿಸಿದ್ದಳು. ಬೇಗನೆ ಕಾಲೇಜು ತಲುಪುವ ಧಾವಂತ ಹುಡುಗಿಗೆ. ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ಅವಳ ಮೇಲಿದೆ. ಅಷ್ಟರಲ್ಲಿ ಅವಳ ಫೋನ್ ಕಿಣಿಕಿಣಿ ಸದ್ದು ಮಾಡಿತ್ತು. ಫೋನಿನ ಪರದೆಯ ಮೇಲೆ ಮೂಡಿನ ಗೆಳತಿಯ ಫೋಟೋವನ್ನು ಕಂಡು ಗಟ್ಟಿಯಾಗಿ ಹಣೆಯೊತ್ತುಕೊಂಡಳು ಅಮೈರಾ. ಇದು 16ನೆಯ ಬಾರಿ ಕರೆ ಬರುತ್ತಿರುವುದವಳಿಂದ. ಕರೆ ಸ್ವೀಕರಿಸುತ್ತಾ, ಹೇಳು ಸೃಷ್ಟಿ ಎಂದಳು. ಅವಳೇನನ್ನುವೆಳೆಂದು ಗೊತ್ತಿದೆ. ಆದರೆ ಕರೆ ಎತ್ತದೇ ಉಳಿದರೆ ಗೆಳತಿಗೆ ಸಮಾಧಾನವಾಗದಲ್ಲ. ಲೇ ಅಮ್ಮು, ಎಲ್ಲಿದ್ದೀಯಾ? ಎಷ್ಟು ಸಲ ಕಾಲ್ ಮಾಡುವುದು ನಿನಗೆ? ಇನ್ನೇನು ಪ್ರೋಗ್ರಾಂ ಶುರುವಾಗಿ ಬಿಡುತ್ತೆ ಕಣೆ. ಎಲ್ರೋ ಬಂದಾಯ್ತು. ಪ್ರೋಗ್ರಾಂ ಹೋಸ್ಟ್ ಮಾಡ್ಬೇಕಿರುವುದು ನೀನು, ಆದ್ರೆ ನೀನೇ ಇಲ್ಲ. ಪ್ರತಿದಿನ ಆನ್ ಟೈಮ್ ಕಾಲೇಜ್ನಲ್ಲಿರುತ್ತಿದ್ದೆ. ಇವತ್ತೇನಾಯ್ತು? ಒಂದೇ ಸಮನೆ ಬಡಬಡಿಸಿದ್ದಳು ಸೃಷ್ಟಿ, ಅವಳ ಆತ್ಮೀಯ ಗೆಳತಿ. ಮುಖ್ಯವಾದ ದಿನದಂದೇ ಅವಳು ತಡ ಮಾಡುತ್ತಿರುವುದು ಸೃಷ್ಟಿಗೂ ಅಚ್ಚರಿ ತರಿಸಿತ್ತು. ಹಾ ಸೃಷ್ಟಿ, 5 ನಿಮಿಷ ಬಂದೆ. ನೆನ್ನೆಯಿಂದ ತುಂಬಾ ತಲೆನೋವುತ್ತಿತ್ತು. ಬೆಳಿಗ್ಗೆ ಬೇಗ ಎಚ್ಚರವಾಗಿಲ್ಲ. ನೀನೇನೋ ಟೆನ್ಷನ್ ಮಾಡ್ಕೊಳ್ಬೇಡ, 5 ನಿಮಿಷದಲ್ಲಿ ನಾನಲ್ಲಿರ್ತೀನಿ ಎಂದಳು. ಆದರೆ ಅವಳಿಗಿಂತ ಹೆಚ್ಚಿನ ಕಳವಳ ಸೃಷ್ಟಿಗೆ ಇದ್ದಂತಿತ್ತು. ಸರಿ ಸರಿ, ಬೇಗ ಬಾ. ರಮೇಶ್ ಸರ್ ನಿನ್ನನ್ನು ಕೇಳ್ತಾ ಇದ್ರು. ನಾನೇನೋ ಹೇಳಿ ನಿಭಾಯಿಸಿದ್ದೀನಿ. ಪ್ರೋಗ್ರಾಂ ಶುರುವಾಗುವ ಮೊದಲು ನೀನಿಲ್ಲಿರ್ಬೇಕು. ಓಕೆ ಬಾಬಾ, ಐಮ್ ಕಮಿಂಗ್ ಎಂದು ಕರೆ ತುಂಡರಿಸಲು ಮುಂದಾದಲಷ್ಟೇ ಮಹಿಳೆಯೊಬ್ಬರು ರಸ್ತೆ ದಾಟುತ್ತಿರುವುದನ್ನು ಗಮನಿಸದೆ ಅವರಿಗೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಳು. ತಟ್ಟನೆ ಬ್ರೇಕ್ ಒತ್ತಿದವಳಿಗೆ ಜೀವ ಬಾಯಿಗೆ ಬಂದ ಅನುಭವ. ಅವಸರದಲ್ಲಿ ಕಾರಿನಿಂದಿಳಿದವಳು ಅವರ ಬಳಿ ಗೋಡಿ ಬಂದಳು. ಆಕೆಯ ಕಾಲಿಗೆ ತುಸು ಪೆಟ್ಟಾಗಿತ್ತು. ಮೇಲೇಳಲಾರದೆ ನೋವಿನಿಂದ ನರಳುತ್ತಿದ್ದರು. ಹಣೆ ನೀವುಕೊಂಡಳು ಅಮೈರಾ. ಈಗಾಗ್ಲೇ ತಡವಾಗಿದೆ, ಅದರೊಂದಿಗೆ ಇದೊಂದು ಹೊಸ ತಲೆನೋವು ಹೆಗಲೇರಿತ್ತಲ್ಲ. ಮೆಲ್ಲಗೆ ಅವರ ಕೈ ಹಿಡಿದು ಎಬ್ಬಿಸಿ ರಸ್ತೆಯ ಬದಿಯಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಕೂರಿಸಿದ್ದಳು. ಸಾರಿ ಮೇಡಮ್, ಐಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನ್ ಸ್ವಲ್ಪ ಅರ್ಜೆಂಟಲ್ಲಿದ್ದೆ. ಈವಾಗ ನಿಮ್ಮನ್ನು ಆಸ್ಪತ್ರೆಗೆ ಕರೆದೊಯ್ಯುವಷ್ಟು ಸಮಯ ನನಗಿಲ್ಲ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್ ಎಂದು 5,000 ತೆಗೆದು ಅವರ ಕೈಯಿಟ್ಟವಳು ಅವರುತ್ತರಕ್ಕೂ ಕಾಯದೆ ಕಾರೇರಿ ಹೊರಟು ಹೋಗಿದ್ದಳು. ಸಹಾಯ ಗುಣ ಅವಳ ರಕ್ತದಲ್ಲೇ ಇತ್ತಾದರೂ ಆ ಕ್ಷಣಕ್ಕೆ ಕಾಲೇಜಿನಲ್ಲಿ ಜರುಗುತ್ತಿರುವ ಕಾರ್ಯಕ್ರಮವೇ ಅವಳಿಗೆ ಹೆಚ್ಚಾಗಿತ್ತು. ಕಾಲು ಹಿಡಿದು ನೋವಿನಿಂದ ನರಳುತ್ತಿರುವ ಸುಮನಾರ ಕಣ್ಗಳು ತುಂಬಿಕೊಂಡಿದ್ದವು. ಅವಳು ಕೊಟ್ಟ 5,000ವನ್ನು ಹಿಂದಿರುಗಿಸುವಷ್ಟರಲ್ಲಾಗಲೇ ಅವಸರದಲ್ಲಿ ಹೊರಟು ಹೋಗಿದ್ದಳಲ್ಲ ಅಮೈರಾ. ಅದು ನಿರ್ಜನ ರಸ್ತೆಯಾದ್ದರಿಂದ ಹೆಚ್ಚು ವಾಹನಗಳು ಓಡಾಡುವುದಿಲ್ಲ. ಅದೇ ದಾರಿಯಲ್ಲಿರುವ ದೇವಸ್ಥಾನಕ್ಕೆಂದು ಬಂದಿದ್ದರು ಸುಮನ. ತುಸು ದೂರ ಸಾಗಿದರೆ ಮುಖ್ಯ ರಸ್ತೆ ಸಿಗುತ್ತದೆ. ಅಲ್ಲಿ ಆಟೋ ಬಸ್ಸುಗಳು ಸಿಗಬಹುದು. ಆದರೆ ಕಾಲಿಗೆ ಏಟಾಗಿರುವುದರಿಂದ ನಡೆಯಲಾಗದು. ಮನೆ ತಲುಪುವುದು ಹೇಗೆಂದು ತೋಚದೆ ಕಳವಳಗೊಂಡವರಿಗೆ ಮಗನ ನೆನಪಾಯಿತು. ಇಂದು ಇಂಟರ್ವ್ಯೂಗೆಂದು ಹೋಗಿದ್ದಾನೆ. ಅವನಿಗೆ ತೊಂದರೆ ಕೊಡಲು ಮನಸೊಪ್ಪುತ್ತಿಲ್ಲ. ಆದರೆ ಮಗನನ್ನು ಬಿಟ್ಟರೆ ಬೇರೆ ಬಂಧುವಿಲ್ಲ. ವಿಧಿಯಿಲ್ಲದೆ ಅವನಿಗೆ ಫೋನ್ ಆಯಿಸಿದ್ದರು. ಸಂದರ್ಶನಕ್ಕೆಂದು ಬಂದಿದ್ದವ ಮುಗಿಲೆತ್ತರಕ್ಕೆ ನಿಂತಿದ್ದ ಕಟ್ಟಡವನ್ನು ತಲೆ ಎತ್ತಿ ನೋಡಿದ. ರಾವ್ ಗ್ರೂಪ್ಸ್ ಎಂದು ಸುವರ್ಣಾಕ್ಷರಗಳಲ್ಲಿ ಕೆತ್ತಲಾಗಿತ್ತು. ಅಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳಬೇಕೆನ್ನುವುದು ಎಷ್ಟೋ ಯುವಕರ ಕನಸು. ಆದರೆ ಇಂಟರ್ವ್ಯೂಗೆಂದು ಬಂದ 100 ಜನರಲ್ಲಿ ಪ್ರತಿಭಾವಂತ ಬೆರಳೆಣಿಕೆಯಷ್ಟು ಮಂದಿಗಷ್ಟೇ ಅಲ್ಲಿ ಉದ್ಯೋಗ. ತನ್ನ ಸರದಿಗಾಗಿ ಕಾಯುತ್ತಾ ಕುಳಿತನು ಹುಡುಗ. ಕೆಲಸ ಗಿಟ್ಟಿಸಿಕೊಳ್ಳುವ ತವಕಕ್ಕಿಂತ ಅಮರ್ತ್ಯ ರಾವ್ ಅವರನ್ನು ನೋಡುವ ಕಾತುರ. ದಿನಪತ್ರಿಕೆಗಳಲ್ಲಿ, ಮ್ಯಾಗಝೀನ್ಗಳಲ್ಲಿ ಅವರ ಬಗ್ಗೆ ಓದಿ ಮೆಚ್ಚಿಕೊಂಡಿದ್ದವನಿಗೆ ಅವರನ್ನು ನೇರವಾಗಿ ಭೇಟಿಯಾಗುವಾಸೆ. ಇಂದು ಅವರೆದುರು ಕುಳಿತು ಸಂದರ್ಶನ ಕೊಡುವುದೆಂದರೆ ಅರಿಯದ ಹೆಮ್ಮೆ ಹುಡುಗನಿಗೆ. ತನ್ನ ಸರದಿ ಹತ್ತಿರ ಬರುತ್ತಿದ್ದಂತೆ ಅವನ ರೋಮರೋಮಗಳು ನಿಮಿರಿದವು. ಪಿಯೋನ್ ಅವನ ಹೆಸರು ಕೂಗಿದಾಗ ಚಂದದ ಮುಗುಳು ನಗೆ ಹೊತ್ತು ಕ್ಯಾಬಿನೊಳ ನಡೆದನು. ಅವನನ್ನೊಮ್ಮೆ ತಲೆ ಎತ್ತಿ ನೋಡಿದರು ಅಮರ್ತ್ಯ.
ಅಚ್ಚಬಿಳಿ ಬಣ್ಣದ ತುಂಬು ತೋಳಿನ ಫಾರ್ಮಲ್ ಶರ್ಟು, ಅದಕ್ಕೊಪ್ಪುವ ಶರಾಯಿ, ಜೆಲ್ ತೀಡಿ ಒಪ್ಪವಾಗೆ ಕೂರಿಸಿದ್ದ ಜೊಂಪೆಗೂದಲು, ಚೂಪು ಕಪ್ಪು ಕಂಗಳ ಕಟ್ಟುಮಸ್ತು ದೇಹದ ಯುವಕ. ಕುಳಿತುಕೊಳ್ಳುವಂತೆ ಕಣ್ಸಣ್ಣೆ ಮಾಡಿದರು ಅಮರ್ತ್ಯ. ಅವರನ್ನು ಕಂಡು ಎಲ್ಲಿಲ್ಲದ ಖುಷಿ ಅವನಿಗೆ, ಆದರೆ ಹೊರಗೆ ತೋರಗೊಡುತ್ತಿಲ್ಲ. ಅವರಣತಿಯಂತೆಯೇ ಅವರೆದುರು ಕುಳಿತುಕೊಂಡವ ತನ್ನ ದಾಖಲಾತಿಗಳನ್ನು ಅವರ ಕೈಗಿತ್ತ. ಅವನ ಫೈಲ್ ತೆರೆದು ಕಣ್ಣಾಡಿಸಿದರು. ಓಂಕಾರ್. ಅಲ್ಲಿ ಅಚ್ಚಾಗಿದ್ದ ಅವನ ಹೆಸರನ್ನೊಮ್ಮೆ ಮನದಲ್ಲಿ ಓದಿಕೊಂಡರು. ಯೋರ್ ರೆಸ್ಯೂಮ್ ಇಸ್ ಸೋ ಇಂಟ್ರೆಸ್ಟಿಂಗ್ ಎನ್ನುತ್ತಾ ಆ ಫೈಲನ್ನು ಮುಚ್ಚಿಟ್ಟರು. ಥ್ಯಾಂಕ್ ಯು ಸರ್. ಅವನ ಕಂಚಿನ ದನಿಯೂ ಅಷ್ಟೇ ಸೊಗಸು. ಆದ್ರೆ ನಮ್ಮ ಕಂಪನಿಯಲ್ಲಿ ಕೆಲಸ ಪಡೆಯಬೇಕು ಅಂದ್ರೆ ಕೇವಲ ಮಾರ್ಕ್ಸ್ ಇದ್ದರೆ ಸಾಲಲ್ಲ. ಅದಕ್ಕೆ ಹೊರತಾಗಿಯೂ ಒಂದಷ್ಟು ಕ್ವಾಲಿಟಿಗಳು ಬೇಕಾಗುತ್ತವೆ. ನೌ ಟೆಲ್ ಮಿ, ರಾವ್ ಗ್ರೂಪ್ಸ್ನಲ್ಲಿ ಕೆಲಸಗಿಟ್ಟಿಸಿಕೊಳ್ಳಬೇಕು ಎಂದುಕೊಳ್ಳಲು ಕಾರಣ? ಕುರ್ಚಿಯ ಹಿಂದ ಕೊರಗುತ್ತಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರು ಅಮರ್ತ್ಯ. ನೀವು. ನಾನು ಇಲ್ಲಿ ಕೆಲಸಕ್ಕೆ ಸೇರಬೇಕು ಎಂದುಕೊಳ್ಳಲು ಕಾರಣ ನೀವು. ನಾನು ಇಂಟರ್ವ್ಯೂಗೆ ಬಂದಿರುವುದರಿಂದ ನಿಮ್ಮೆದುರು ಕುಳಿತು ಮಾತನಾಡುತ್ತಿಲ್ಲ ಸರ್. ನಾನು ಇಂಟರ್ವ್ಯೂಗೆಂದು ಬಂದಿದ್ದೇ ನಿಮ್ಮ ಜತೆ ಮಾತಾಡಬೇಕು, ನಿಮ್ಮನ್ನು ಭೇಟಿಯಾಗಬೇಕು ಅಂತ. ಯು ಆರ್ ಮೈ ರೋಲ್ ಮಾಡೆಲ್. ನಿಮ್ಮನ್ನು ಭೇಟಿಯಾಗಬೇಕು ಅಂತ ಎಷ್ಟೋ ಬಾರಿ ನಿಮ್ಮ ಮನೆಯ ಬಳಿ ಬಂದಿದ್ದೇನೆ. ಆದ್ರೆ ವಾಚ್ಮೆನ್ ಒಳಗೆ ಬಿಡುತ್ತಿರ್ಲಿಲ್ಲ. ಕಂಪನಿಯ ಹತ್ತಿರ ಬಂದರೆ ಅಪಾಯಿಂಟ್ಮೆಂಟ್ ಲೆಟರ್ ಇಲ್ಲದೆ ಪ್ರವೇಶವಿಲ್ಲ. ಕೊನೆಗೆ ನಾನು ಕಂಡುಕೊಂಡ ದಾರಿ ಈ ಇಂಟರ್ವ್ಯೂ. ನಾನು ಕೆಲಸ ಗಿಟ್ಟಿಸಿಕೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ಹೊಗಳುತ್ತಿದ್ದೇನೆ ಅಂದುಕೊಂಡರೂ ಚಿಂತೆಯಿಲ್ಲ ಸರ್. ನೀವು ಕೆಲಸ ಕೊಡಲಿಲ್ಲ ಅಂದ್ರೂ ನಿಮ್ಮನ್ನು ಭೇಟಿಯಾದ ಖುಷಿಯಿದೆ. ತಡವರಿಸದೆ ಅಷ್ಟನ್ನೂ ಹೇಳಿ ಮುಗಿಸಿದ ಹುಡುಗನನ್ನು ಕಂಡು ಕಣ್ಣರಳಿಸಿದರು ಅಮರ್ತ್ಯ. ಅವರ ಮಾತಿನ ವೈಖರಿ ಬಹಳವೇ ಹಿಡಿಸಿತ್ತು. ಅವರೇನೋ ಕೇಳುವಷ್ಟರಲ್ಲಿ ಅವನ ಫೋನ್ ರಿಂಗಣಿಸಿತು. ಫೋನಿನ ಪರದೆಯ ಮೇಲೆ ಅಮ್ಮ ಎಂಬ ಅಕ್ಷರಗಳನ್ನು ಅಮರ್ತ್ಯ ಕೂಡ ಗಮನಿಸಿದ್ದರು. ಎಕ್ಸ್ಕ್ಯೂಸ್ ಮೀ ಸರ್ ಎಂದು ಅವರಿಂದ ಅನುಮತಿ ಪಡೆಯುತ್ತಾ ಕರೆ ಸ್ವೀಕರಿಸಿದ. ಹೇಳಮ್ಮ, ಇನ್ನೂ ಇಂಟರ್ವ್ಯೂ ಆಗಿಲ್ಲ, ಮುಗಿದ ಮೇಲೆ ಹೇಗಾಯಿತು ಅಂತ ಹೇಳ್ತೀನಿ ಎಂದನು. ಮನೆಯಿಂದ ಹೊರಡುವಾಗಲೇ 10 ಬಾರಿ ಹಾರೈಸಿದ್ದರಲ್ಲ, ಅದರ ಕುರಿತಾಗಿಯೇ ಕರೆ ಮಾಡಿರಬಹುದು ಎಂದು ಭಾವಿಸಿದ್ದನು ಹುಡುಗ. ಅವನ ಮಾತು ಕೇಳುತ್ತಿದ್ದಂತೆ ತಾವು ಹೇಳಬೇಕೆಂದುಕೊಂಡಿದ್ದ ವಿಷಯವನ್ನು ತಮ್ಮಲ್ಲೇ ನುಂಗಿಕೊಂಡರು ಸುಮನ. ಸರಿ ಕಣೋ, ಇಂಟರ್ವ್ಯೂ ಚೆನ್ನಾಗಿ ಮಾಡು, ಒಳ್ಳೇದಾಗ್ಲಿ. ಅದರುತ್ತಿದ್ದ ದನಿಯಿಂದಲೇ ಅವರ ದುಗುಡವನ್ನು ಗ್ರಹಿಸಿಬಿಟ್ಟಿದ್ದ ಓಂಕಾರ್. ಅವರುಸಿರಿನ ಏರುಪೇರಿನಿಂದಲೇ ಅವರ ಸ್ಥಿತಿಗತಿಯನ್ನು ಅರಿಯುವಷ್ಟು ಗಾಢವಾದ ಪ್ರೀತಿ ತನ್ನಮ್ಮ ಮೇರೆ. ಏನಾಯ್ತಮ್ಮ, ಒಂಥರ ಮಾತಾಡ್ತಿದೀಯಾ, ಹುಷಾರಾಗಿದ್ದೀಯಾ ತಾನೇ ಕೇಳಿದನು. ಹಾ, ಹೂ ಕಣೋ, ನನಗೇನಾಗಿದ, ನೀನು ಆರಾಮಾಗಿ ಇಂಟರ್ವ್ಯೂ ಮುಗಿಸಿಕೊಂಡು ಬಾ. ಅವರ ತಡವರಿಕೆ ಅವನ ಅನುಮಾನವನ್ನು ಬಲವಾಗಿಸಿತ್ತು. ಅಮ್ಮ, ನಿಜ ಹೇಳು, ಏನಾಯ್ತು, ಎಲ್ಲಿದ್ದೀಯ ನೀನು ಎಂದವನ ಮಾತಿನ ತುದಿಯಲ್ಲಿ ಕೊಂಚ ಹರಿತವಿತ್ತು. ಅವನೊಮ್ಮೆ ವಿಚಾರಣೆಗಿಳಿದರೆ ವಿಷಯವನ್ನು ಹೊರತೆಗೆಯುವವರೆಗೂ ಬಿಡುವವನಲ್ಲ ಎಂದು ಅರಿತಿದ್ದರವರು. ಸಣ್ಣ ಆಕ್ಸಿಡೆಂಟ್ ಆಯ್ತು ಕಣೋ, ನಾನು ಯಾವಾಗ್ಲೂ ಬರ್ತಿದ್ದೇನಲ್ಲ ಶಿವನ ದೇವಸ್ಥಾನ, ಅದೇ ರಸ್ತೆಯಲ್ಲಿದ್ದೀನಿ ಎಂದರು. ಅವರ ಮುಂದಿನ ಮಾತಿಗೆ ಅವಕಾಶ ಕೊಡದಂತೆ ತಕ್ಷಣ ಕರೆ ತುಂಡರಿಸಿ ಅವಸರದಲ್ಲಿ ಮೇಲೆದ್ದವನು, ಸಾರಿ ಸರ್, ನಿಮ್ಮ ಟೈಮ್ ವೇಸ್ಟ್ ಮಾಡ್ದೆ ಅನ್ಸುತ್ತೆ, ಐ ನೀಡ್ ಟು ಗೋ ಎಂದು ತನ್ನ ಫೈಲ್ಗಳನ್ನೆತ್ತಿಕೊಂಡು ಗಡಿಬಿಡಿಯಲ್ಲಿ ಹೊರಟ. ಕೆಲ್ಸ ಬೇಡವೇನೋ ಕೇಳಿದರು ಅಮರ್ತ್ಯ. ಬಾಗಿಲ ತನಕ ಬಂದಿದ್ದವ ಹಿಂದೆ ತಿರುಗಿ, ಮಗನ ಕೆಲಸಕ್ಕಿಂತ ಮಿಗಿಲಾದ ಕೆಲಸ ಯಾವುದೂ ಇಲ್ಲ ಸರ್, ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ನಾನು ಹೊರಡಬೇಕು ಎಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಗೋಡಿದ. ಅವನ ಆ ವ್ಯಕ್ತಿತ್ವ ಬಹಳವೇ ಹಿಡಿಸಿಬಿಟ್ಟಿತು ಅವರಿಗೆ. ಪಿಯೋನ್ಗೆ ಬರಹೇಳಿ, ಹೊರಗಿರುವವರಿಗೆ ಹೊರಡಲು ಹೇಳು, ಹೀ ಈಸ್ ಅಪಾಯಿಂಟೆಡ್ ಎಂದರು. ಅವರ ಮಾತಿಗೆ ಸರಿಯೆಂಬಂತೆ ತಲೆಯಾಡಿಸಿದನು ಪಿಯೋನ್. ಗಾಬರಿಯಲ್ಲಿ ಅಮ್ಮನ ಬಳಿಗೆ ಓಡಿಬಂದಿದ್ದನು ಓಂಕಾರ್. ತಾಯಿಯನ್ನು ಬಿಟ್ಟರೆ ಅವನಿಗೂ ಬೇರೆ ಬಂಧುವಿಲ್ಲ. ಅಮ್ಮನೇ ಅವನ ಸರ್ವಸ್ವ. ಕಾಲು ಹಿಡಿದು ನೋವಿನಿಂದ ಮುಖ ಕಿವಿಚುತ್ತಿದ್ದ ಸುಮನಾರನ್ನು ಕಂಡು ಆತಂಕದಲ್ಲಿ, ಏನಮ್ಮ ಇದಲ್ಲ, ಆಕ್ಸಿಡೆಂಟ್ ಆಯ್ತಾ, ಹೇಗಾಯ್ತು, ಜಾಸ್ತಿ ಪೆಟ್ಟಾಗಿದೆಯೇನೋ ಎನ್ನುತ್ತಾ ಅವರ ಕಾಲು ಬಳಿ ಕುಳಿತುಕೊಂಡನು. ಇಲ್ಲ ಕಣೋ, ಅಷ್ಟೇನೇ ಇಟ್ಟಾಗಿಲ್ಲ, ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ನಿನ್ನ ಇಂಟರ್ವ್ಯೂ ಹೇಗಾಯ್ತು ಎಂದರು ನೋವನ್ನು ತೋರಿಸಿಕೊಳ್ಳದೆ. ಇಲ್ಲ ಅಮ್ಮ, ಈ ಕೆಲ್ಸ ನನಗೆ ಸಿಗುವುದಿಲ್ಲ, ಅರ್ಧಕ್ಕೆ ಇಂಟರ್ವ್ಯೂನಿಂದ ಎದ್ದು ಬಂದುಬಿಟ್ಟೆ. ಹೇಗಾಯ್ತು ಇದೆಲ್ಲ, ಮೊದಲು ಹೇಳು. ಅವನ ಮಾತು ಕೇಳಿ ಬೇಸರಗೊಂಡರೂ ಸುಮನ. ತಾವು ಕರೆ ಮಾಡಬಾರದಿತ್ತು ಎನಿಸಿತು. ಅಯ್ಯೋ, ಯಾಕೋ ಹಾಗೆ ಮಾಡ್ದೆ, ನನಗೇನೂ ಆಗಿಲ್ಲ ನೋಡು, ಇಂಟರ್ವ್ಯೂ ಮುಗಿಸಿಕೊಂಡು ಬರಬಾರದಿತ್ತೇನೋ. ರಸ್ತೆ ದಾಟುವಾಗ ಒಂದು ಕಾರ್ ಬಂದು ಗುದ್ದುಬಿಡ್ತು. ಯಾವುದೋ ಹುಡುಗಿ 5,000 ಕೈಗೆ ಕೊಟ್ಟು ಕರೆದರೂ ನಿಲ್ಲದೆ ಹೊರಟೆ ಹೋದಳು. ಅದನ್ನು ಕೇಳಿ ಅವನ ಮುಷ್ಟಿ ಬಿಗಿಯಿತು. ಕೋಪ ಮೂಗಿನ ತುದಿಯಲ್ಲೇ ಕುಳಿತಿರುತ್ತದೆ, ಆದ್ರೆ ಎಲ್ಲೆಂದಲ್ಲಿ ಹರಿಬಿಡುವವನಲ್ಲ. ಹಣದ ಅಹಂಕಾರ ತೋರುವವರನ್ನು ಕಂಡರೆ ಎಲ್ಲಿಲ್ಲದ ಸಿಟ್ಟು ಓಂಗೆ. ಎಂಥ ಜನರಮ್ಮ ಇವರು, ನೋವು ಮಾಡಿ ದುಡ್ಡಿನಿಂದೆ ಮುಚ್ಚಿಬಿಡುತ್ತಾರೆ.
ಆ ಕಾರ್ ನಂಬರ್ ನೆನಪಿದ್ಯಾ ಕೇಳಿದೆನು. ಅವನ ಕೋಪದ ಬಗ್ಗೆ ತಿಳಿದಿದ್ದವರು, ಹೇ ಹೋಗ್ಲಿ ಬಿಡೋ, ಏನೋ ಅವಸರದಲ್ಲಿತ್ತನ್ಸುತ್ತೆ ಆ ಹುಡ್ಗಿ, ಬಾ ನಾವು ಮನೆಗೆ ಹೋಗೋಣ ಎಂದು ಮಾತು ಮರೆಸಲು ನೋಡಿದರೂ ಆದ್ರೆ ಬಿಡಲಿಲ್ಲ ಓಂಕಾರ್. ಅಮ್ಮ, ಅವಳ ಹಣ ನಮಗ್ಯಾಕೆ? ಅದನ್ನು ಹಿಂದಿರುಗಿಸಬೇಕಲ್ವಾ? ಅದಕ್ಕೆ ಕೇಳ್ತಿದ್ದೀನಿ, ಆ ಕಾರ್ ನಂಬರೇನು ಎಂದ. KA09MX5656. ಅವಳ ಡೀಟೇಲ್ಸ್ ಸಿಕ್ಕರೆ ಅವಳಿಗೆ ಈ ಹಣವನ್ನು ವಾಪಸ್ಸು ಕೊಟ್ಟುಬಿಡು, ಮತ್ತೇನು ಬೈಬೇಡ ಕಣೋ, ಹೆಣ್ಮಕ್ಕಳ ಮನಸ್ಸು ಸೂಕ್ಷ್ಮ. ಸಾಧ್ವಿಯ ಗುಣದವರು ಸುಮನ. ಅವರ ಮಾತಿಗೆ ಸುಮ್ಮನೆ ತಲೆಯಾಡಿಸಿದವ ಅವರನ್ನು ಜೋಪಾನವಾಗಿ ಆಸ್ಪತ್ರೆಗೆ ಕರೆದೊಯ್ದನು. ಅಮೈರಾಳ ಕಾರು ಕಾಲೇಜಿನೆದುರು ಬಂದು ನಿಲ್ಲುತ್ತಿದ್ದಂತೆ ಅವಳಿಗೋಸ್ಕರ ಕಾಯುತ್ತಿದ್ದ ಪಡ್ಡೆ ಹುಡುಗರ ಕಣ್ಣುಗಳೂ ಅರಳಿದವು. ಆದರೆ ಅವಳನ್ನು ಛೇಡಿಸುವ ಸಾಹಸ ಯಾರೂ ಮಾಡಲಾರರು. ಕಾರಿನಿಂದ ಕೆಳಗಿಳಿದವಳನ್ನೇ ಕಣ್ಮಿಟ್ಟಿಕಿಸದೆ ನೋಡತೊಡಗಿದರು ಎಲ್ಲರೂ. ಎಂದಿನಂತೆ ಬೆನ್ನು ಹಿಂದೆ ಇಳಿಬಿಟ್ಟ ರೇಷ್ಮೆಗೂದಲು ದಾವಣಿಗೆ ಹೊಂದುವಂತ ಜುಮುಕಿ ಕಿವಿಯಲ್ಲಿ ನೇಡಾಡುತ್ತಿದ್ದರೆ ಕೈಗಳಿಗೆ ಹಸಿರು ಬಳೆಗಳು. ತಿದ್ದಿ ತೀಡಿದ ಬೊಂಬೆಯಂತಿದ್ದ ಹುಡುಗಿ ಅಂದು ಎಲ್ಲರ ಚಿತ್ತವನ್ನು ಹಿಡಿದಿಟ್ಟುಕೊಂಡಿದ್ದಳು. ಅವಳನ್ನು ಕಾಣುತ್ತಿದ್ದಂತೆ ನೆಮ್ಮದಿಯ ಉಸಿರು ದಬ್ಬಿದ ಸೃಷ್ಟಿ ಅವಳ ಬಳಿಗೆ ಓಡಿ ಬಂದಿದ್ದಳು. ಅಮ್ಮು, ಎಷ್ಟೊತ್ತು ಕಾಯುವುದೇ ನಿನಗೆ? ಪ್ರೋಗ್ರಾಂ ಶುರುವಾಗುತ್ತೆ, ಬಾ ಬೇಗ ಎಂದು ಅವಳ ಕೈ ಹಿಡಿದು ಆಡಿಟೋರಿಯಂ ಬಳಿಗೆ ಎಳೆದೊಯ್ದಳು. ಅಂದು ತನ್ನ ನಿರೂಪಣೆಯಿಂದ ಎಲ್ಲರ ಮನ ಗೆದ್ದು ಬಿಟ್ಟಿದ್ದಳು ಅಮೈರಾ. ಅದಲ್ಲದೆ ಕಾರ್ಯಕ್ರಮದ ಕೊನೆಯಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅವಳ ಮುಡಿಗೇರಿತು. ಅದಂತೂ ಅನಿರೀಕ್ಷಿತ ಖುಷಿ ಹುಡುಗಿಗೆ. ಅದನ್ನು ತನ್ನ ಅಪ್ಪನಿಗೆ ತೋರಿಸಬೇಕೆಂಬ ಆತುರದಲ್ಲಿ ಕಾರ್ಯಕ್ರಮ ಮುಗಿತಿದ್ದಂತೆ ರಾವ್ ಗ್ರೂಮ್ಸ್ ಬಳಿ ಹಾಜರಾಗಿಬಿಟ್ಟಿದ್ದಳು. ಆದರೆ ಮುಖ್ಯವಾದ ಮೀಟಿಂಗ್ನಲ್ಲಿ ನಿರತರಾಗಿದ್ದರು ಅಮರ್ತ್ಯ. ಡ್ಯಾಡಿಯಲ್ಲಿ ಖುಷಿಯಿಂದ ಅವಾರ್ಡ್ ಹಿಡಿದು ಬಂದಿದ್ದವಳು ಪಿಯಾನ್ ಬಳಿ ಕೇಳಿದಳು. ಅವರು ಮೀಟಿಂಗ್ನಲ್ಲಿದ್ದಾರೆ ಮೇಡಂ, ಮುಗಿಯುವುದು ಸ್ವಲ್ಪ ತಡವಾಗಬಹುದು ಎಂದನಾತ. ಈ ಸಮಯದಲ್ಲಿ ಯಾರನ್ನೂ ಭೇಟಿಯಾಗುವುದಿಲ್ಲ ಎಂದು ಕಟ್ಟುನಿಟ್ಟಾಗಿ ಹೇಳಿಬಿಟ್ಟಿದ್ದರಲ್ಲ ಅಮರ್ತ್ಯ. ಆದ್ರೆ ಅಪ್ಪನಂತೆಯೇ ಕೋಪ ಮಗಳಿಗೆ. ಹೋಗಿ ಹೇಳು, ನಿಮ್ಮ ಮಗಳು ಬಂದಿದ್ದಾಳೆ ಅಂತ, ನಾನು ಈಗಲೇ ಡ್ಯಾಡಿಯನ್ನು ನೋಡಬೇಕು ಎಂದು ಆದೇಶ ಹೊರಡಿಸಿದಳು. ಅವಳಿಗೆ ಎದುರಾಡಲು ಹೆದರಿದವ ಅವಳು ಹೇಳಿದಂತೆಯೇ ಮೀಟಿಂಗ್ ಹಾಲೊಳಗೆ ನುಗ್ಗಿ ವಿಷಯ ಮುಟ್ಟಿಸಿದನು. ಆದರೆ ಅದು ಮುಖ್ಯವಾದ ಮೀಟಿಂಗ್ ಆದ್ದರಿಂದ ಅರ್ಧಕ್ಕೆ ಎದ್ದು ಬರಲಾಗಲಿಲ್ಲ ಅವರಿಗೆ. ಮೇಡಂ, ನಿಮಗೆ ಅರ್ಧ ಗಂಟೆ ಕಾಯಲು ಹೇಳಿದರು. ಅವನು ಹೇಳಿದಂತೆಯೇ ಬಂದು ಅಮೈರಾಳ ಬಳಿ ಒದರಿದ ಪಿಯಾನ್. ಹೇಳು ನಿಮ್ಮ ಬಾಸ್ಗೆ, ಅರ್ಧ ಗಂಟೆ ಯಾಕೆ, ದಿನವೆಲ್ಲ ಮೀಟಿಂಗ್ನಲ್ಲೇ ಇರಲು, ಅವರಿಗೆ ಯಾರೂ ಡಿಸ್ಟರ್ಬ್ ಮಾಡುವುದಿಲ್ಲ ಅಂತೆ ಎಂದು ಸಿಟ್ಟಿನಿಂದ ನುಡಿದು ಅಲ್ಲಿಂದ ಹೊರಟು ಹೋದಳು. ಮತ್ತವಳು ಸಿಟ್ಟಾದಗೆಲ್ಲ ನೆನಪಿಸಿಕೊಳ್ಳುವುದು ತನ್ನ ಮುದ್ದಿನ ಮಾವನ ಮನೆಯನ್ನು. ಮುಂದುವರಿಯುವುದು. ಮೊದಲ ಎಪಿಸೋಡ್ ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ.